ಬಿಜೆಪಿ ಕಾಂಗ್ರೆಸ್ ಮಧ್ಯೆ ರಾಮ ರಾಜಕೀಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 22ನೇ ತಾರೀಕು ಅಯೋಧ್ಯೆಗೆ ಹೋಗಲ್ಲ, ಆಮೇಲೆ ಪುರುಸತ್ತಾಗಿದ್ದಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಜನವರಿ 22ರ ನಂತರ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಅದಕ್ಕೆ ಸಿದ್ದರಾಮಯ್ಯನವರ ಹೇಳಿಕೆ ಬಗ್ಗೆ ನನಗೇನು ಗೊತ್ತಿಲ್ಲ, ಸರ್ಕಾರದ ಹಂತದಲ್ಲಿ ಈ ಬಗ್ಗೆ ಚರ್ಚೆನೂ ಆಗಿಲ್ಲ, ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ಹೋಗ್ತೀವಿ, ಹೈಕಮಾಂಡ್ ವಿರುದ್ಧ ನಿಲುವು ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಅಂದರೆ ಅವ್ರು ಹೇಳಿದ್ದು ಆಮೇಲೂ ಕೂಡ 22ನೇ ತಾರೀಕು ಆಮೇಲೂ ಕೂಡ ಹೈಕಮಾಂಡ್ ಹೇಳಿದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ನಾವು ಹೋಗೋದೇ ಇಲ್ಲ ಅಂತ ಅವ್ರು ಹೇಳಿರೋದು. ನೋಡಪ್ಪ, ಆಹ್ವಾನ ಬಂದಿಲ್ಲ. ಶ್ರೀರಾಮಚಂದ್ರನ ನಾವು ಪೂಜೆ ಮಾಡೋದ್ರಲ್ಲಿ ಅವ್ರಿಗಿಂತೇನು ಹಿಂದೆ ಬಿದ್ದಿಲ್ಲ. ನಾವು ಶ್ರೀರಾಮಚಂದ್ರನ ನಾವು ಶ್ರೀರಾಮನ ಭಕ್ತರು ಕೂಡ ನಾವು ಅದನ್ನು ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರೆ. ಇದನ್ನು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಕಳಿಸಿ ರಾಜಕೀಯ ಮಾಡಕ್ಕೆ ಕೊಟ್ಟಿದ್ದಾರಲ್ಲ. ಈ ರಾಜಕೀಯ ವಿರೋಧ ಮಾಡ್ತೀವಿ ಹೊರತು ಶ್ರೀರಾಮಚಂದ್ರನ ವಿರೋಧ ಮಾಡಲ್ಲ. ನಾನು ನೋಡ್ತೀನಿ, ಇದಾದ್ಮೇಲೆ 22ನೇ ತಾರೀಕು ಆದಮೇಲೆ ಯಾವಾಗ ಪುರುಷ ಸಿಕ್ಕಾಗ ಅಲ್ಲಿ ಹೋಗಿ ನೋಡ್ಕೊಬರ್ತೀನಿ ಅಯೋಧ್ಯೆಯಲ್ಲಿ. ಆಮೇಲೆ ಇಡೀ ರಾಜ್ಯದಲ್ಲಿ ನಮ್ಮ ಎಲ್ಲ ದೇವಸ್ಥಾನಗಳ ಕಾರ್ಯಕರ್ತರು ಕೂಡ ದೇವಸ್ಥಾನಕ್ಕೆ ಹೋಗಿ ರಾಮ ಮಂದಿರಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ಯಾರು ನಾಟ್ ಬಿಜೆಪಿಯವರ ರಾಜಕೀಯ ಅಷ್ಟೇ ವಿರೋಧ ಮಾಡೋದು. ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಲ್ಲ, ರಾಜ್ಯದಿಂದ ತೀರ್ಮಾನ ತಗೋಬಹುದಲ್ಲ? ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. ಇಬ್ಬರೂ ನಾಯಕರ ಹೇಳಿಕೆಯಲ್ಲಿ ವ್ಯತ್ಯಾಸ ಇಷ್ಟೇ. ಸಿದ್ದರಾಮಯ್ಯನವರು ನೇರವಾಗಿ ಹೇಳಿದ್ರು 22ನೇ ತಾರೀಕು ನಾವು ಹೋಗಲ್ಲ, ಆಮೇಲೆ ಪುರುಸತ್ತಾಗಿದ್ದಾಗ ನಾನು ಹೋಗಿ ಬರ್ತೀನಿ, ಹೈಕಮಾಂಡ್ ಬಗ್ಗೆ ಅವ್ರು ಮಾತಾಡಲಿಲ್ಲ. ಆಮೇಲೆ ಯಾವಾಗಲಾದ್ರು ಒಂದು ಸರ್ತಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಆದರೆ ಪರಮೇಶ್ವರ್ ಅವರು ಮಾತ್ರ ನಮ್ಮದು ನ್ಯಾಷನಲ್ ಪಾರ್ಟಿ, ನಮ್ಮದು ಹೈಕಮಾಂಡ್ ಪಾರ್ಟಿ, ಹೈಕಮಾಂಡ್ ಹೇಳಿದ್ರೆ ಆಮೇಲೆ ಆದರೂ ಕೂಡ ಹೋಗ್ತೀವಿ, ಇಲ್ಲಾಂದ್ರೆ ಹೋಗಲ್ಲ ಅಂತ ಅವರು